ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಎಗ್ ಪೌಚ್ ಅಥವಾ ಎಗ್ ಪಾಕೆಟ್ ಅನ್ನೋ ರೆಸಿಪಿ ಮಾಡೋಣ. ಈ ರೆಸಿಪಿ ನಾನು ಇನ್ಸ್ಟಾಲಿ ನೋಡಿದಾಗ ತುಂಬ ವೈಬ್ ಕ್ರಿಯೇಟ್ ಮಾಡಿತ್ತು. ಸೊ ಈಸಿಯಾಗಿ ಹೆಲ್ತಿಯಾಗಿ ಮಕ್ಕಳಿಗೆ ನನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡಬೇಕು ಅಂತ ನೀವೇನ ಅಂದ್ಕೊಂಡ್ರೆ, ಅದು ಕೂಡ ಪ್ರೋಟೀನ್ ರಿಚ್ ಆಗಿ ಅಂತ ಅಂದರೆ ಡೆಫಿನೆಟ್ಲಿ ಈ ರೆಸಿಪಿ ನೀವು ಟ್ರೈ ಮಾಡಿ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ನೋಡೋಕ್ಕೆ ಹೊರಗಡೆಯಿಂದ ಸಾಫ್ಟ್ ಆ್ಯಂಡ್ ಜ್ಯೂಸಿ, ಒಳಗಡೆ ಕಂಪ್ಲೀಟ್ ಹೋಲ್ ಎಗ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಈ ಥರ ಚಿಕ್ಕದೊಂದು ಬಾಣಲಿ ಇಟ್ಕೋಬೇಕು. ಈ ಒಗ್ಗರಣೆಗೆಲ್ಲ ಹಾಕೋತೀವಲ್ಲ, ಆ ಥರ ಒಂದು ಪುಟ್ಟು ಬಾಣಲಿ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ನಾವು ಇದನ್ನು ಲೋ ಫ್ಲೇಮಲ್ಲಿ ಒಂದೇ 1 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ಲೇಮ್ ಜಾಸ್ತಿ ಇಟ್ಕೊಬೇಡಿ, ಖಾರದ ಪುಡಿ ಎಲ್ಲ ಸೀದ್ಬಿಡುತ್ತೆ. ಈಗ ನಾವು 1 ಬಾಯ್ಲ್ಡ್ ಎಗ್ನ ಹಾಕ್ಕೋಬೇಕು. 1 ಬಾಯ್ಲ್ಡ್ ಎಗ್ನ ಹಾಕಿ ಇಡೀ ಮಸಾಲೆಯಲ್ಲಿ ಎಣ್ಣೆಯಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು 1 ನಿಮಿಷಗಳ ಕಾಲ. ಸೊ ದಟ್ ಎಗ್ ನೀಟಾಗಿ ಔಟರ್ ಏನು ಕೋಟಿಂಗ್ ಇದೆ ಅದು ಮಸಾಲ ನೀಟಾಗಿ ಹಿಡಿದು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ 1 ನಿಮಿಷ ನಾವು ಇದನ್ನು ಈ ಥರ ಎಲ್ಲ ನೀಟಾಗಿ ತಿರುಗಿಸಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇನ್ನೊಂದು ಎಗ್ನ ಈ ಥರ ಬಟ್ಟಲ್ಲಿ ನೀಟಾಗಿ ಹೊಡೆದು ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೋಬೇಕಾಗತ್ತೆ. ಸೊ ಈಗ ಹಾಕಿದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಟೀ ಸ್ಪೂನಷ್ಟು ಈ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಈಗ ಹಾಕ್ಕೊಳ್ಬೇಕಾದ್ರೆ ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆ ಬೇಗ ಸೀದ್ಬಿಡುತ್ತೆ. ಈಗ ಇದಾದಮೇಲೆ ಒಂದೇ 1 ನಿಮಿಷ ನಾವು ಕುಕ್ ಮಾಡ್ಕೊಳಕ್ಕೆ ಬಿಡಬೇಕು. ಫ್ಲೇಮ್ ಲೋವಲ್ಲೇ ಇಟ್ಕೊಂಡು ನೋಡಿ, ಈ ಥರ ಎಡ್ಜಸ್ಸಲ್ಲಿ ನಾವು ಸ್ಕ್ರೇಪ್ ಮಾಡ್ಕೋಬೇಕು. ಈ ಥರ ಸ್ಕ್ರೇಪ್ ಮಾಡ್ಕೋಬೇಕಾದ್ರೆ ತುಂಬ ಸಾಫ್ಟಾಗಿ ಜೆಂಟಲಾಗಿ ನಾವು ನೀಟಾಗಿ ಲಿಫ್ಟ್ ಮಾಡ್ಕೋಬೇಕು ಒಂದು ಸೈಡ್ಗೆ. ಸೊ ದಟ್ ನಾವಿಲ್ಲಿ ಏನು ಎಗ್ ಪಾಕೆಟ್ ಅಥವಾ ಪೌಚ್ ಅಂದ್ವಿ ಅದನ್ನು ಕ್ರಿಯೇಟ್ ಮಾಡ್ತಾಯಿದ್ದೀವಿ ಈ ಬಾಯ್ಲ್ಡ್ ಎಗ್ ಸುತ್ತ. ನೋಡಿ, ಈ ಥರ ನಿಧಾನಕ್ಕೆ ಲೇಯರ್ನ ಎತ್ಕೊಂಡು ನೀಟಾಗಿ ಈ ಥರ ಕವರ್ ಮಾಡ್ಕೋಬೇಕು. ಸೊ ಎಡ್ಜ್ಗಳನ್ನೆಲ್ಲ ನೀಟಾಗಿ ತೆಗೆದು ಒಂದು ಪಾಕೆಟ್ ಶೇಪಲ್ಲಿ ತೊಗೊಂಡ್ಬರಬೇಕು. ನಾವೇನು ಒಳಗಡೆ ಬಾಯ್ಲ್ಡ್ ಎಗ್ ಹಾಕಿದ್ದೀವಿ ಅದನ್ನು ಈ ಹೊರಗಡೆ ಹಾಕಿರೋ ಅಂಥ ಎಗ್ ಆಮ್ಲೆಟ್ ಏನು ರೆಡಿ ಆಗ್ತಾ ಇದೆ ಪೌಚ್ ಥರ ಅದು ಕವರ್ ಆಗುತ್ತೆ. ಸೊ ಈಗ ಮತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಕೊತ್ತಂಬರಿ ಸೊಪ್ಪು ನಾವೇನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಎಗೇನ್ 1 ನಿಮಿಷಗಳ ಕಾಲ ನಾವು ಮತ್ತೆ ಈ ಎಗ್ ಪೌಚ್ನ ಕುಕ್ ಮಾಡ್ಕೋಬೇಕು. ಫ್ಲೇಮ್ ಕಂಪ್ಲೀಟಾಗಿ ಲೋನೇ ಇರಬೇಕು. ಈಗ 1 ನಿಮಿಷ ಕುಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸತಿ ನೀಟಾಗಿ ಸ್ವಲ್ಪ ಸಾಫ್ಟ್ ಜೆಂಟಲಾಗಿ ಪೌಚ್ನ ಫ್ಲಿಪ್ ಮಾಡ್ಕೋಬೇಕು. ಫ್ಲಿಪ್ ಮಾಡಿ ಮತ್ತೆ 1 ನಿಮಿಷಗಳ ಕಾಲ ಬಿಸಿ ಮಾಡಿದ್ಮೇಲೆ ಎಗ್ ಪೌಚ್ ಅಥವಾ ಎಗ್ ಪಾಕೆಟ್ ಏನಂತಾರೆ ಅದು ರೆಡಿಯಾಗಿದೆ. ಸೊ ನಾನು ಹೇಳೋದ್ನೆಲ್ಲ ತುಂಬ ಈಸಿಯಾಗಿರೋ ಅಂಥ ಎಗ್ ಸ್ನ್ಯಾಕ್ ಇದು. ಆ್ಯಕ್ಚುಲಿ ಪ್ರೋಟೀನ್ ರಿಚ್ ಇರುತ್ತೆ ಆ್ಯಂಡ್ ಮಕ್ಕಳಿಗೆ ಯೂಶಲಿ ಮಾಡಿಕೊಡೋ ಈ ಆಮ್ಲೆಟ್ಟು ಬೇರೆ ಎಗ್ ರೆಸಿಪಿಗಿಂತ ಈ ಥರ ಹೊಸದಾಗಿ ಮಾಡ್ಕೊಳ್ಳಿ. ಇದರಲ್ಲಿ ಬೆಸ್ಟ್ ಸರ್ಪ್ರೈಸ್ ಏನು ಅಂದರೆ ಎಗ್ ಆಮ್ಲೆಟ್ ಪೌಚ್ ಒಳಗಡೆ ಇನ್ನೊಂದು ಬಾಯ್ಲ್ಡ್ ಎಗ್ ಕೂತಿರೋದು ನೋಡಿದ್ರೆ ಮಕ್ಕಳಿಗೆ ಡೆಫಿನೆಟ್ಟಾಗಿ ಖುಷಿ ಆಗುತ್ತೆ, ಡೆಫಿನೆಟ್ಟಾಗಿ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಈ ರೆಸಿಪಿಗೆ ತುಂಬ ಟೈಮ್ ಅಂತೂ ಬೇಕಿಲ್ಲ. ವಿತಿನ್ 3 to 5 ಮಿನಿಟ್ಸ್ ನಾವು ಈ ರೆಸಿಪಿ ಮಾಡಿಕೊಡ್ಬೋದು ಮಕ್ಕಳಿಗೆ. ಸೊ ಹಾಗಾಗಿ ಡೆಫಿನೆಟಾಗಿ ಈ ಹೊಸ ಥರ ಇರುವಂಥ ರೆಸಿಪಿ ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ. ಈ ರೆಸಿಪಿ ಜೊತೆ ಆಪ್ಷನಲ್ ಆಗಿ ನಾವು ಟೊಮ್ಯಾಟೊ ಕೆಚಪ್ ಕೂಡ ಕೊಡ್ಬೋದು. ಜಂಕ್ ಫುಡ್ ಅವು ಇವು ಕೊಡೋ ಬದಲು ಈ ಥರ ಹೆಲ್ದಿ ಸ್ನ್ಯಾಕ್ಸ್ ನಾವೇ ಮಾಡಿಕೊಟ್ರೆ ನಮಗೂ ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಈ ಎಗ್ ಪೌಚಸ್ ಅಥವಾ ಎಗ್ ಪ್ಯಾಕೆಟ್ಸ್ ಏನಂತಾರೆ ರೆಡಿಯಾಗಿದೆ. ಆ್ಯಂಡ್ ಇವತ್ತೆಲ್ಲ ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ವ್ಲಾಗ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.